ವೆಲ್ಕಮ್ ಬ್ಯಾಕ್. ಸೊ ಲಾಸ್ಟ್ ಸೆಷನಲ್ಲಿ ಏನು ಡಿಸ್ಕಸ್ ಮಾಡಿದ್ವೋ ಲಾಸ್ಟ್ ಸೆಷನಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ಬ್ಲಾಗ್ನ ಯಾವ ರೀತಿ ಸಾಲ್ವ್ ಮಾಡೋದು ಮತ್ತು ನಾರ್ಮಲ್ ರಿಯಾಕ್ಷನ್ಸನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ಲಾಸ್ಟ್ ರಿಯಾಕ್ಷನಲ್ಲಿ ನೋಡಿದ್ವು. ಸೊ ಇನ್ ದಿಸ್ ವಿಡಿಯೋ ನಾವೇನು ಮಾಡೋಣ, ಈಗ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನ್ಯೂಟನ್ ಸೆಕೆಂಡ್ ಲಾ ಏನಿದೆ ಹೋಗೋದು. ನ್ಯೂಟನ್ ಸೆಕೆಂಡ್ law of motion ಏನು ಹೇಳುತ್ತೆ, ಚೇಂಜ್ ಇನ್ momentum with respect to time will always be equal to force ಅಂತ ಹೇಳ್ತಾ ಹೋಗುತ್ತೆ ಅಲ್ವಾ. ಸೊ we know that P is equal to m into v, mass into velocity, momentum mass into velocity ಅಂತ ಬರ್ಕೊಂಡು ಗೊತ್ತಿರುತ್ತೆ. ಸೊ if you apply here, so force is equal to d into m v divided by dt. ಸಿನ್ಸ್ ಮಾರ್ಕ್ಸ್ ಯಾವುದೇ ಕಂಡೀಷನಲ್ಲಿ ಚೇಂಜ್ ಆಗಲ್ಲ, ಸೊ ಚೇಂಜ್ ಆಗಿರೋದ್ರಿಂದ ಐ ವಿಲ್ ಟೇಕ್ ಇಟ್ ಔಟ್ ಸೈಡ್. ಸೊ ಎಫ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಡಿ ವಿ ಬೈ ಡಿ ಟಿ. ಡಿ ವಿ ಬೈ ಡಿ ಟಿನ ಏನಂತ ಕರಿತೀವಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ನ ಆಕ್ಸಲರೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಐ ಕ್ಯಾನ್ ರಿಪ್ಲೇಸ್ ದ್ಯಾಟ್ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ನಾವು ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ನ ಯೂಸ್ ಮಾಡಿಕೊಂಡ್ರೆ ಏನು ಫೈಂಡ್ ಮಾಡ್ಬೋದು, ನಾವು ಆಕ್ಸಲರೇಷನ್ ಬಾಡಿ ಮೇಲೆ ಎಷ್ಟು ಆಕ್ಸಲರೇಷನ್ ಆ್ಯಕ್ಟ್ ಮಾಡ್ತಾ ಇದೆ, ಅಂದರೆ ಎಷ್ಟು ಆಕ್ಸಲರೇಷನ್ ಇಂದ ಮೂವ್ ಆಗ್ತಾ ಇದೆ ಬಾಡಿ ಅನ್ನೋದನ್ನು ಫೈಂಡ್ ಮಾಡ್ತಾ ಹೋಗ್ಬೋದು. ನಾವು ಈ ಪ್ರಾಬ್ಲಮ್ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಏನಿದೆ, ದ ಫೋರ್ಸ್ ಎಫ್ ಆ್ಯಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಆಫ್ ಮಾಸ್ ಎಮ್ ಈಸ್ ಇಂಡಿಕೇಟರ್ ಬೈ ದಿ ಫೋರ್ಸ್ ಟೈಮ್ ಗ್ರಾಫ್ ಶೋನ್ ಬಿಲೋ. The change in momentum of the particle over the time interval from 0 to 8 seconds ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ, ಫೋರ್ಸ್ ಮತ್ತು ಟೈಮ್ನ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಚೇಂಜ್ ಇನ್ ಮೂಮೆಂಟಮ್ ಅಂದರೆ ಅವಾಗ ಗೊತ್ತು ನ್ಯೂಟನ್ಸ್ ಲಾ ಪ್ರಕಾರ ಫೋರ್ಸ್ನ ಫೈಂಡ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಚೈನ್, ಎಷ್ಟು ಟೈಮ್ನಲ್ಲಿ 0 ಇಂದ 8 ಎಷ್ಟು ಚೇಂಜ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ, ಒಂದು ರೆಕ್ಟ್ಯಾಂಗಲ್, ಒಂದು ಸ್ಕ್ವೇರ್, ಮೂರು ಫಾರ್ಮ್ ಆಗಿದೆ. ಸೊ ಮೂರು ಫಾರ್ಮ್ ಆಗಿರೋದ್ರನ್ನ ಟೋಟಲ್ ಏರಿಯಾನ ನಾವು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಫೋರ್ಸು 0 to 8 ಸೆಕೆಂಡಲ್ಲಿ ಎಷ್ಟು ಟೈಮ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಸೊ ಹೆಂಗೆ ಮಾಡೋದು, ಫೋರ್ಸ್ ಇಸ್ ಗಿವನ್ ಬೈ ಎಷ್ಟಿದೆ. ಸೊ ಟ್ರಯಾಂಗಲ್ಗೆ ನಮಗೆ ಏರಿಯಾ ಫಾರ್ಮುಲಾ ಗೊತ್ತು, ಏನು ಹಾಫ್ ಇಂಟು ಬೇಸ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಇದೆ. ಸೊ ಟೇಕ್ ಇಟ್ ಅಸ್ 2. ಆಮೇಲೆ ಹೈಟ್ ಎಷ್ಟಿದೆ, ಇಲ್ಲಿಂದ ಇಲ್ಲಿ ನೋಡಿ ಡಾಟೆಡ್ ಲೈನ್ಸ್ ಮಾಡಿಕೊಂಡ್ರೆ ಎಷ್ಟಿದೆ, 6 ಬರುತ್ತೆ. ಎಷ್ಟು ಬರುತ್ತೆ, ಇಂಟು 6. ಆಮೇಲೆ ಈ ಏರಿಯಾ ಕನ್ಸಿಡರ್ ಮಾಡಿದ್ರೆ ಎಷ್ಟಿದೆ, 0 ಇಂದ 3ವರೆಗೂ ಬಂದಿದೆ. ಎಷ್ಟು ಬಂದಿದೆ, -3. ಸೊ ಮೈನಸ್ ಡೈರೆಕ್ಷನ್ ಆಗಿರೋದ್ರಿಂದ ಪ್ಲಸ್ ಇರೋದ್ರಲ್ಲಿ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ 3 ಇಂಟು 2 ಮೈನಸ್ 4 ಮೈನಸ್ 2 ಬಂದ್ಬಿಟ್ಟು 2 ಆಗುತ್ತೆ. ಸೊ 2 3s 6. ಸೊ ಇಟ್ ಈಸ್ ದ ಏರಿಯಾ ಆಫ್ ಸ್ಕ್ವೇರ್. ಎಷ್ಟಿದೆ, 2 3s 3 ಅಲ್ವಾ, 3 ಇಂಟು 6 ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನೀವು ಇಲ್ಲಿ ಕನ್ಸಿಡರ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಟ್ ಈಸ್ ಡಾಟೆಡ್ ಲೈನ್ಸ್ನ ಡ್ರಾ ಮಾಡ್ತಿದ್ರೆ ಇಟ್ ಈಸ್ 3. ರೆಕ್ಟ್ಯಾಂಗಲ್ ಏರಿಯಾ ಏನು, ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟಿದೆ, 3 ಇದೆ. ಬ್ರೆಡ್ತ್ ಎಷ್ಟಿದೆ ನೋಡಿ, 4 6 8, ಡಿಫ್ರೆನ್ಸ್ ಬಂದ್ಬಿಟ್ಟು 4 ಬಂತು. 4 3s 12. ಪ್ಲಸ್ ಏನು ಮಾಡಬೇಕು, 12 ಹಾಕ್ಕೊಂಡು ಹೋಗ್ಬೇಕು. ಸೊ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ, ಮತ್ತು 6 ಮೈನಸ್ ಆಗುತ್ತೆ. ದ ಫೋರ್ಸ್ ವಿಲ್ ಬಿ 12 ನ್ಯೂಟನ್. ಯಾವ ಏರಿಯಾದಲ್ಲಿ 0 ಇಂದ 8 ಇನ್ ಬಿಟ್ವೀನಲ್ಲಿ ಸ್ವೆಪ್ಟ್ ಮಾಡಿರೋಂಥ ಏರಿಯಾ ಆ್ಯಕ್ಚುಲಿ. ಸೊ ಅದರಲ್ಲಿ ಏನಂತ ಕರಿತೀವಿ ನಾವು, ಫೋರ್ಸ್. ಯಾವುದೇ ಒಂದು ಶೇಪ್, ಈ ಥರ ಯಾವುದೇ ಕ್ವಶನ್ಸ್ನ ನಿಮ್ಮದು JEE ಮತ್ತು IIT ಎಂಟ್ರೆನ್ಸ್ನಲ್ಲಿ ಯಾವತ್ತೂ ಕೇಳ್ತಾರೆ. ಡಿಫ್ರೆನ್ಸ್ ಈ ಥರ ಶೇಪ್ಸ್ನ, ಇಟ್ ಕ್ಯಾನ್ ಬಿ ಟ್ರಯಾಂಗಲ್, ಇಟ್ ಕ್ಯಾನ್ ಬಿ ರೆಕ್ಟ್ಯಾಂಗಲ್, ಇಟ್ ಕ್ಯಾನ್ ಬಿ ಸ್ಕ್ವಯರ್, ಈ ಥರ ಆಲ್ಟರ್ನೇಟ್ ಮಾಡಿ ಮೈನಸ್ ಇರೋದನ್ನ ಯಾವತ್ತು ಮೈನಸ್ ಡೈರೆಕ್ಷನ್ ತೊಗೊಬೇಕು, ಪ್ಲಸ್ ಇರೋದನ್ನ ಪ್ಲಸ್ ಡೈರೆಕ್ಷನ್ ತೊಗೊಬೇಕು. ಸೊ ಆ್ಯಡ್ ಮಾಡ್ತಾ ಹೋಗೋದು ನಿಮಗೆ ಫೋರ್ಸ್ ಏನು ಬರುತ್ತಲ್ಲ ಆ ಫೋರ್ಸೇ ಇಲ್ಲಿ ಚೇಂಜ್ ಇನ್ ಮೂಮೆಂಟಮ್ನ ಫೈಂಡ್ ಮಾಡ್ತಾ ಹೋಗ್ತೀವಿ. ಈ ಕ್ವಶನ್ ನೋಡ್ತಾ ಹೋಗ್ಬೋದು. ಏನು ಕೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದಿ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಕೇಳ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲೂ ಅಷ್ಟೇ ಸೇಮ್ ಫೋರ್ಸ್ನ ಸೆಕೆಂಡ್ ಲಾನೇ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಶೇಪ್ ಆಫ್ ದ ಆಬ್ಜೆಕ್ಟ್ ಏನಾಗಿದೆ, ಬ್ಲಾಕ್ ಆಗಿದೆ. ಸೊ ಬಾಡಿ ಯಾವುದು, ಬ್ಲಾಕ್. ಈ ಒಂದು ಸಿಂಗಲ್ ಬ್ಲಾಕ್ನ ವೆಯ್ಟ್ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ, ಮಾಸ್ ಇಸ್ ಈಕ್ವಲ್ ಟು 5 kg.
ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೂ ಕೈಂಡ್ ಆಫ್ ಫೋರ್ಸಸ್ ಆ್ಯಕ್ಟ್ ಮಾಡ್ತಾ ಇದೆ. ಒನ್ ಈಸ್ ಪುಲ್ಲಿಂಗ್ ಫೋರ್ಸ್ ಏನು ಮಾಡ್ತಾ ಇದೆ, ಅಪೋಸಿಟ್ ಪುಲ್ ಮಾಡ್ತಾ ಇದೆ, 12 ನ್ಯೂಟನ್ ಆ್ಯಕ್ಟ್ ಮಾಡ್ತಾ ಇದೆ. ಇನ್ನೊಂದು ಏನು ಮಾಡ್ತಾ ಇದೆ, ರಿಸಾಲ್ವ್ ಆಗ್ತಿಲ್ಲ, ಪರ್ಟಿಕ್ಯುಲರ್ ಒನ್ ಡೈರೆಕ್ಷನಲ್ಲಿ ಹೋಗ್ತಾ ಇಲ್ಲ, ಅದೇನು ಮಾಡ್ತಾ ಇದೆ, ಇಟ್ ಈಸ್ ಫಾರ್ಮಿಂಗ್ ಎ ರಿಸಲ್ಟೆಂಟ್ ವೆಕ್ಟರ್ನ ರೀತಿ ಕಾಣ್ತಾ ಇದೆ. ಸೊ ಇದನ್ನು ಏನು ಮಾಡಬೇಕು, ಸ್ಪ್ಲಿಟ್ ಇಂಟು 2 ರಿಸಾಲ್ವ್ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ, ರಿಸಾಲ್ವ್ ಮಾಡ್ಕೊಳ್ಳಿ. ಎಕ್ಸ್ ಕಾಂಪೊನೆಂಟ್ ಬಂದ್ಬಿಟ್ಟು ಇಟ್ ಈಸ್ 10 ನ್ಯೂಟನ್ ಆ್ಯಂಡ್ ಕಾಸ್ ಆಫ್ 37 ಡಿಗ್ರಿ. ಎಷ್ಟು ಕಾಸ್ ಕಾಂಪೊನೆಂಟು, ಇಟ್ ಈಸ್ ಎಕ್ಸ್ ಆಕ್ಸಿಸ್. ಇನ್ನೊಂದು ರಿಸಾಲ್ವ್ ಬಂದ್ಬಿಟ್ಟು 10 ನ್ಯೂಟನ್ ಇಂಟು ಸೈನ್ 37 ಡಿಗ್ರಿ ಅಂತ ಹೋಗುತ್ತೆ. ಸೊ ಕಾಸ್ 37 ಬರುತ್ತೆ, ಸೈನ್ 37. ವಿ ನೋ ದ್ಯಾಟ್ 10 ಇಂಟು 3/5. ಸೊ ಇಲ್ಲೂ ಅಷ್ಟೇ 10 ಇಂಟು 3/5. ಸೊ 5 ಆಗಿರೋದ್ರಿಂದ 1 is 2 is 2 is 2 3 is 6 ನ್ಯೂಟನ್ ಅಂದ್ಬಿಟ್ಟು ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾರೆ. ಸೊ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಇಲ್ಲಿ 2 ಫೋರ್ಸ್ ಆ್ಯಕ್ಟ್ ಮಾಡ್ತಿದೆ. ಒಂದು ಜಾಸ್ತಿ ಇರೋ ಕಡೆ ಯಾವತ್ತು ಆಕ್ಸಲರೇಷನ್ ಮೂವ್ ಆಗ್ತಾ ಹೋಗುತ್ತೆ. ಡೈರೆಕ್ಷನ್ ಆಫ್ ಆಕ್ಸಲರೇಷನ್ ಯಾವ ಡೈರೆಕ್ಷನ್ ಇರುತ್ತೆ, ಯಾವ ಕಡೆ ಫೋರ್ಸ್ ಜಾಸ್ತಿ ಇದೆ ಆ ಕಡೆ. ಸೊ 12 ಇದೆ, ಈ ಕಡೆ 6 ಇದೆ, ಅದು ಬಂದ್ಬಿಟ್ಟು ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಯಾಕೆ 12 ಡಾಮಿನೇಟ್. ಸೊ ಈಗ 12 ಮೈನಸ್ 6 is equal to ಮಾಸ್ ಇಂಟು ಆಕ್ಸಲರೇಷನ್. ಎಷ್ಟು ಕೊಡುತ್ತೆ, 6 ಇದೆ. ಸೊ ಮಾಸ್ ಬಂದ್ಬಿಟ್ಟು 5 kg ಇರೋದ್ರಿಂದ ಆಕ್ಸಲರೇಷನ್ ವಿಲ್ ಬಿ ಈಕ್ವಲ್ ಟು 6/5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ಈಸ್ ದಿ ಆಕ್ಸಲರೇಷನ್ ಆಫ್ ಎ ಬಾಡಿ. ಯಾವುದಕ್ಕೆ 2 ಫೋರ್ಸಸ್ ಅಟ್ ಎ ಟೈಮ್ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಬಾಡಿ. ಇಫ್ ಇನ್ ಕೇಸ್ ಈ ಡೈರೆಕ್ಷನಲ್ಲಿ ಇಲ್ಲದೆ ಇದೇನಾದರೂ ಈ ಡೈರೆಕ್ಷನಲ್ಲಿ ಇತ್ತು ಅಂದರೆ ಆಕ್ಸಲರೇಷನ್ ಯಾವ ಡೈರೆಕ್ಷನಲ್ಲಿ ಮೂವ್ ಮಾಡುತ್ತೆ, ಇಟ್ ವಿಲ್ ಮೂವ್ ಇನ್ ಟು ದಿ ಲೆಫ್ಟ್ ಡೈರೆಕ್ಷನ್. ನನ್ನ ಬಾಡಿ ಯಾವ ಲೆಫ್ಟ್ ಸ್ಟ್ರೈನ್ ತೋರಿಸಿದ್ರು ಲೆಫ್ಟ್ ಡೈರೆಕ್ಷನ್ಗೆ ಹೋಗ್ತಾ ಹೋಗುತ್ತೆ ಅಲ್ವಾ. ಸೊ ಅವಾಗ ಏನು ಮಾಡಬೇಕು, 12 ಪ್ಲಸ್ 6 ಮಾಡ್ಕೋಬೇಕು. ಇವಾಗ ಏನು ಮೈನಸ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಎನ್ ನಂಬರ್ ಆಫ್ ಫೋರ್ಸಸ್ ಕೊಟ್ಟರು ನೆಟ್ ಫೋರ್ಸ್ ತೊಗೋಬೇಕು. ಟುವರ್ಡ್ಸ್ ಕೊಡ್ತಿರೋದಲ್ಲ ಪ್ಲಸ್, ಅವೇ ಹೋಗ್ತಿರೋದಲ್ಲ ಮೈನಸ್ ಮಾಡಿ ನೋಡಿ ನೆಟ್ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆಕ್ಸಲರೇಷನ್ನ ಫೈಂಡ್ ಮಾಡೋದು ತುಂಬ ಈಸಿ. ಈ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ. ಕ್ಯಾಲ್ಕುಲೇಟ್ ದಿ ಆಕ್ಸಲರೇಷನ್ ಆಫ್ 2 blocks ಆ್ಯಂಡ್ ಆಲ್ಸೋ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಆ್ಯಸ್ ಯೂಶಲ್ ಒಂದು ಬ್ಲಾಕಲ್ಲಿ ಏನು ಕೇಳಿದ್ರೆ ಆಕ್ಸಲರೇಷನ್ ಎಷ್ಟಿದೆ ಬಾಡಿ ಜನರೇಟ್ ಮಾಡ್ತಿರೋದು ವೆನ್ ಎವರ್ ದ ಫೋರ್ಸ್ ಇಸ್ ಆ್ಯಕ್ಟೆಡ್. ಅಂದರೆ ಯಾವುದೇ ಬಾಡಿ ಮೇಲೆ ಫೋರ್ಸ್ನ ಆ್ಯಕ್ಟ್ ಮಾಡಿದಾಗ ಯಾವ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿದ್ರು. ಈ ಬ್ಲಾಕಲ್ಲಿ ಏನು ಮಾಡ್ತಾ ಇದ್ದಾರೆ, 2 ಬ್ಲಾಕ್ಸ್ನ ಕೊಟ್ಬಿಟ್ಟು ದೇ ಆರ್ ಆಸ್ಕಿಂಗ್ ಆಕ್ಸಲರೇಷನ್, ಅದ್ರ ಜೊತೆಗೆ ಏನು ಕೇಳ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಫೋರ್ಸ್ ಕೇಳ್ತಾ ಇದ್ದಾರೆ. ಅಂದರೆ 5 kg ಇದೆಯಲ್ಲ, ಈ 5 kg ಫೋರ್ಸ್ನ ಅಪ್ಲೈ ಮಾಡಿದಾಗ 2 kg ನಾರ್ಮಲ್ ಫೋರ್ಸ್ ಯಾವ ಕಡೆ ಇರುತ್ತೆ, N1 ಈ ಕಡೆ ಇರುತ್ತೆ 5 kg. ಅದೇ ರೀತಿ ಸಿಮಿಲರ್ಲಿ 2 kg ಬಾಡಿ ಫೋರ್ಸ್ನ 5 kg ಆ್ಯಕ್ಟ್ ಮಾಡಿದಾಗ ನಾರ್ಮಲ್ ಫೋರ್ಸ್ ಯಾವ ಡೈರೆಕ್ಷನ್ ಇದೆ, ಆಪೋಸಿಟ್ ಇರುತ್ತೆ ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಚೆಕ್ ಮಾಡಿದ್ವಿ. ಸೊ ಇಫ್ ಇನ್ ಕೇಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಸೊ ಈ ಕಾಂಟ್ಯಾಕ್ಟ್ ಫೋರ್ಸ್ ಇವಾಗ N1 ಮತ್ತು N2 ಏನಿರೋ ನಾರ್ಮಲ್ ಫೋರ್ಸ್ ಅಂತೀವಲ್ಲ, ಇದು ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಇದನ್ನು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಸೊ ಅದನ್ನು ಫೈಂಡ್ ಮಾಡಲಿಕ್ಕೆ ಅವರು ಕೇಳ್ತಾ ಇದ್ದಾರೆ ನಮಗೆ N1 N2 ವ್ಯಾಲ್ಯೂ ಏನಿದೆ, 5 ಇಂದ 2ಗೆ 2 ಇಂದ 5ಗೆ ಎಷ್ಟು ಬರ್ತಿದೆ ಅಂತ. ಸೊ ಬರೀ ಫೋರ್ಸ್ ನೆಟ್. ಸೊ ಈಗ ನೆಟ್ ಫೋರ್ಸ್ ಆ್ಯಕ್ಟ್ ಮಾಡ್ತಿರೋದನ್ನ 10 ನ್ಯೂಟನ್ ತೊಗೊಳುತ್ತೆ. ಸೊ ಈ ಕಡೆಯಿಂದ 10 ನ್ಯೂಟನ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ಮಾಸ್ ಬಂದ್ಬಿಟ್ಟು ಅವಲೇ ಸಿಂಗಲ್ ಮಾಸ್ ಆಗಿರೋದ್ರಿಂದ ನಾನು 5 kg ತೊಗೊಂಡೆ. ಸೊ ಇಲ್ಲಿ 2 ಮಾಸ್ ಆ್ಯಕ್ಟ್ ಮಾಡ್ತಾ ಇದೆ ಕಾಂಟ್ಯಾಕ್ಟ್ ಆಗಿ. ಸೊ ಇವಾಗ ಏನು ಮಾಡಬೇಕು, ಮಾಸ್ನ 5 + 2 ಮಾಡ್ಕೋಬೇಕು. ಇಟ್ ವಿಲ್ ಬಿ ಈಕ್ವಲ್ ಟು 7 kg ಅಂತ ಆಕ್ಸಲರೇಷನ್. ಫೋರ್ಸ್ ಬಂದ್ಬಿಟ್ಟು ಎಷ್ಟಿದೆ, 10 ನ್ಯೂಟನ್ ಇದೆ. ಸೊ ಆಕ್ಸಲರೇಷನ್ ಎಷ್ಟಾಯಿತು, 10/7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯ್ತಾ. ನಾವು ಈಗೇನು ಮಾಡೋಣ, 5 kg ಬ್ಲಾಕ್ನ ತೊಗೊಳ್ಳೋಣ. 5 kg ಬ್ಲಾಕ್ನ ತೊಗೊಂಡು ಫೋರ್ಸ್ ಆ್ಯಕ್ಟ್ ಮಾಡ್ತಾರೆ. ಎಷ್ಟು ಆ್ಯಕ್ಟ್ ಮಾಡ್ತಾರೆ, 10 ನ್ಯೂಟನ್ ಆ್ಯಕ್ಟ್ ಮಾಡ್ತಾರೆ. ಅದ್ರ ಆಪೋಸಿಟ್ ಫೋರ್ಸ್ ಬಂದ್ಬಿಟ್ಟು N ಈ ಕಡೆ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಈಗ ಈ ಕಾಂಟ್ಯಾಕ್ಟ್ ಫೋರ್ಸ್ನ ಸಾಲ್ವ್ ಮಾಡಬೇಕು ಅಂದರೆ
ನಾನೇನು ಮಾಡಬೇಕು, ಐ ನೀಡ್ ಟು ಟೇಕ್ ಜಾಸ್ತಿ ಆಗುತ್ತೆ 10 ನ್ಯೂಟನ್ ಇರೋದ್ರಿಂದ 10 ಮೈನಸ್ ಎನ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ಈ ಎನ್ನ ಫೈಂಡ್ ಮಾಡಿದ್ರೆ 5 kg ಕಾಂಟ್ಯಾಕ್ಟ್ ಫೋರ್ಸು ಎಷ್ಟು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಎನ್ ಇಸ್ ಈಕ್ವಲ್ ಟು, ಸೊ ಇದನ್ನು ಮೂವ್ ಮಾಡಿ 10 ಮೈನಸ್ ಮಾಸ್ ಎಷ್ಟಿದೆ, ಮಾಸ್ ಬಂದ್ಬಿಟ್ಟು ಅವರೇ 7 kg ತೊಗೊಂಡಿಲ್ಲ, ಬಟ್ ಈಗ ಸಿಂಗಲ್ ಕಾಂಟ್ಯಾಕ್ಟ್ ಫೋರ್ಸ್ನ ಫೈಂಡ್ ಮಾಡ್ತಿರೋದ್ರಿಂದ 5 kg ತೊಗೊಬೇಕು. 5 ಇಂಟು 10 ಡಿವೈಡೆಡ್ ಬೈ 7. ಸೊ ಎನ್ ಇಸ್ ಈಕ್ವಲ್ ಟು ಎಷ್ಟು ಬರ್ತಪ್ಪ, ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಇದು ಬಂದ್ಬಿಟ್ಟು 70 ಆಗುತ್ತೆ, ಮೈನಸ್ 5 ಇಂಟು 10 ಇಟ್ ಈಸ್ 50 ಡಿವೈಡೆಡ್ ಬೈ 7 ಆಗುತ್ತೆ. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಬಂದ್ಬಿಟ್ಟು 70 ಮೈನಸ್ 5 ಬಂದ್ಬಿಟ್ಟು 20 ಡಿವೈಡೆಡ್ ಬೈ 7 ನ್ಯೂಟನ್ ನಮಗೆ ಕಾಂಟ್ಯಾಕ್ಟ್ ಫೋರ್ಸು ಆಗುತ್ತಾ. ಯಾವುದ್ರ ಕಾಂಟ್ಯಾಕ್ಟ್ ಫೋರ್ಸ್ ಇದು 5 kg ಆಯಿತು. ಇಫ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಸಾಲ್ವ್ ಫಾರ್ 2 kg ಆದರೆ 2 kgಗೆ ಒಂದೇ ಫೋರ್ಸ್ ಆ್ಯಕ್ಟ್ ಮಾಡ್ತಿರೋದು 10 ನ್ಯೂಟನ್. ಯಾಕೆ, ಇದರ ಆಪೋಸಿಟ್ ಸೈಡಿಂದ ಯಾವ ಫೋರ್ಸು ಆ್ಯಕ್ಟ್ ಮಾಡ್ತಿಲ್ಲ, ಯಾವುದೂ ಮಾಡ್ತಿಲ್ಲ, ಟೆನ್ಸ್ ಮಾಡ್ತಿರೋದು ಇದೊಂದೇ ಅಲ್ವಾ. ಸೊ ಹಂಗಾಗಿ ಡೈರೆಕ್ಟ್ ಏನು ಬರುತ್ತೆ, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ನೆಟ್ ಫೋರ್ಸ್. ಇದು ನೆಟ್ ಫೋರ್ಸ್ ಆ್ಯಕ್ಟ್ ಮಾಡ್ತಿರೋದು ಎಷ್ಟು ಆ್ಯಕ್ಟ್ ಮಾಡ್ತಿದ್ರೆ 10 ಆಗ್ತದೆ. ಸೊ 10 ಇಸ್ ಈಕ್ವಲ್ ಟು ಮಾಸ್ ಎಷ್ಟಿದೆ, ಸಿನ್ಸ್ 2 kg ಮಾತ್ರ ಫೈಂಡ್ ಮಾಡ್ತೀನಿ ಕಾಂಟ್ಯಾಕ್ಟ್ ಫೋರ್ಸ್, ಸೊ 2 kg ಮಾತ್ರ ತೊಗೋಬೇಕು. 2 kg ಇಂಟು ಆಕ್ಸಲರೇಷನ್ ಆಗ್ತಾ ಹೋಗುತ್ತೆ. ಸೊ ಇದರ ಕಾಂಟ್ಯಾಕ್ಟ್ ಫೋರ್ಸ್ನ ನಾವೇನಾದ್ರು ಫೈಂಡ್ ಮಾಡಬೇಕು ಅಂದರೆ ಏನು, ಸೊ ಎಷ್ಟು ಬರುತ್ತೆ, 2 ಇಂಟು ಆಕ್ಸಲರೇಷನ್. ಸೊ ಎಮ್ ಇಸ್ ಈಕ್ವಲ್ ಟು 2 ಇಂಟು ಆಕ್ಸಲರೇಷನ್ ಎಷ್ಟಿದೆ, ಇನಿಷಿಯಲಿ ಫೈಂಡ್ ಮಾಡಿದ್ದು 10 ಡಿವೈಡೆಡ್ ಬೈ 7 ಇದೆ. ಸೊ ಎನ್ ಬಂದ್ಬಿಟ್ಟು 20 ಡಿವೈಡೆಡ್ ಬೈ 7 ನ್ಯೂಟನ್. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಈ ಎನ್ನು ಕೂಡ ಎಷ್ಟು ಬಂದಿದೆ, 20 ಡಿವೈಡೆಡ್ ಬೈ 7 ಬಂದಿದೆ, ಮತ್ತು 5 kg ಕಾಂಟ್ಯಾಕ್ಟ್ ಫೋರ್ಸು ಅಷ್ಟೇ ಬಂದಿದೆ, 2 kg ಅಷ್ಟೇ ಬಂದಿದೆ. ಸೊ ಕಾನ್ಸ್ಟೆಂಟ್ ಆಗಿ ಏನು ಮಾಡ್ತಾ ಇದೆ, ಕಾಂಟ್ಯಾಕ್ಟ್ ಫೋರ್ಸು ಈಕ್ವಲಿ ಬ್ಯಾಲೆನ್ಸ್ ಮಾಡ್ತಾ ಇದೆ, ಈ ಕಡೆ ಮತ್ತು ಆ ಕಡೆಗೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನೀವು ಈ ರೀತಿ ಸಿಂಪ್ಲಿಫೈ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಈ ಪ್ರಾಬ್ಲಮಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ನಿಮಗೆ 2 ಬ್ಲಾಕ್ಸ್ ಕೊಟ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ಆಕ್ಸಲರೇಷನ್ ಫೈಂಡ್ ಮಾಡಿ ಅಂತ ಕೇಳ್ತಿದ್ದಾರೆ. ಅಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಫೋರ್ಸು ಅವೇ ಹೋಗ್ತಾಯಿತ್ತು ಯಾವತ್ತು ಟುವರ್ಡ್ಸ್ ಆ್ಯಕ್ಟ್ ಮಾಡ್ತಾಯಿದೆ 50 ನ್ಯೂಟನ್. ಸೊ 1 kg ಮತ್ತು 2 kg ಬ್ಲಾಕ್ 37 ಡಿಗ್ರಿಲಿ ಆಗ್ತಿರೋದ್ರಿಂದ ನಾವು ಅದರ ಆಪೋಸಿಟ್ಗೆ ಏನು ಮಾಡಬೇಕು, ಲೈನ್ನ ಎಕ್ಸ್ಟೆಂಡ್ ಮಾಡಿ 37 ಡಿಗ್ರಿನೇ ಇರುತ್ತೆ ಅದು ಕೂಡ. ಸೊ ಬ್ಲಾಕ್ ಡಯಾಗ್ರಾಮ್ನ ನಾವು ಸ್ಪ್ಲಿಟ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ 50 ಪ್ಲಸ್ ಕಾಸ್ 37 ಆಗುತ್ತೆ. ಸಿಮಿಲರ್ಲಿ ಈ ಕಡೆ ಬಂದರೆ 50 ಸೈನ್ 37 ಆಗುತ್ತೆ. ಸೊ 50 ಮತ್ತು ನಮಗೆ ಕಾಸ್ 37 ವ್ಯಾಲ್ಯೂ ಗೊತ್ತು 3/5. ಸೊ ಈ ಕಡೆ ಆದರೂ ಅಷ್ಟೇ, 3/5 ಆಗುತ್ತೆ. ಸೊ 5 ಡಿವೈಡೆಡ್ ಬೈ 50 10 ಆಯಿತು, ಅಂದರೆ 30 ನ್ಯೂಟನ್ ಇಲ್ಲಿ ಡೌನ್ವರ್ಡ್ ಆ್ಯಕ್ಟ್ ಮಾಡ್ತಾಯಿದೆ. ಅನದರ್ ಸೈಡು 30 ನ್ಯೂಟನ್ ಫಾರ್ವರ್ಡ್ ಆಗಿ ಆ್ಯಕ್ಟ್ ಮಾಡ್ತಾಯಿದೆ. ಸೊ ಫೋರ್ಸ್, ನೆಟ್ ಫೋರ್ಸ್ ಏನಿದೆ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಫಾರ್ 2 ಬ್ಲಾಕ್ ಆಗಿರೋದ್ರಿಂದ, ಸೊ 1 kg 3 ಮತ್ತು 2 kg ಆ್ಯಡ್ ಮಾಡಿ 3 kg ಆಗುತ್ತೆ. 30 ನ್ಯೂಟನ್ ನಾ ಆಕ್ಸಲರೇಷನ್ ಫೈಂಡ್ ಮಾಡಿದ್ರೆ, ಸೊ ಆಕ್ಸಲರೇಷನ್ ವಿಲ್ ಬಿ ಈಕ್ವಲ್ ಟು ನಿಯರ್ ಬೈ 10 ನ್ಯೂಟನ್ ಆಗಿರುತ್ತೆ. 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಯಾವುದೇ ಆ್ಯಂಗಲಿಂದ ಯಾವುದೇ ಡೈರೆಕ್ಷನಿಂದ ಕೊಟ್ಟರು ಕೂಡ ನೀವು ಪರ್ಟಿಕ್ಯುಲರ್ ಡೈರೆಕ್ಷನ್ಗೆ ಸ್ಪ್ಲಿಟ್ ಮಾಡಿಕೊಂಡು ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಈ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡ್ತಾ ಹೋದರೆ ನಿಮಗೆ ಇದು 3 ಬ್ಲಾಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಟೈಪು 2 ಬ್ಲಾಕ್ಸ್ನ ನಾವು ಅಲ್ಲೇ ಸಾಲ್ವ್ ಮಾಡಿದ್ದೀವಿ. ಸೊ ಆ 2 ಬ್ಲಾಕ್ಸ್ ಈಗ 3 ಬ್ಲಾಕ್ಸ್ ಆದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಸೊ 3 ಬ್ಲಾಕ್ಸಲ್ಲಿ 3 kg 2 kg 1 kg ಇದೆ, ಮತ್ತು 12 ನ್ಯೂಟನ್ ಫೋರ್ಸ್ ಈ ಕಡೆ ಆ್ಯಕ್ಟ್ ಮಾಡ್ತಾಯಿದೆ ಆ್ಯಂಡ್ 3 ನ್ಯೂಟನ್ ಅದರ ಆಪೋಸಿಟಾಗಿ ಆ್ಯಕ್ಟ್ ಮಾಡ್ತಾಯಿದೆ. ಸೊ ಈ ಟೈಪ್ ಆಫ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡೋಣ. ಸೊ
ಎ ಮತ್ತು N1 ಮತ್ತು N2ನ ಫೈಂಡ್ ಮಾಡಬೇಕು. ಏನು ಕೇಳಿದ್ದಾರೆ, ಆಕ್ಸಲರೇಷನ್ ಮತ್ತು ಕಾಂಟ್ಯಾಕ್ಟ್ ಫೋರ್ಸ್ N1 ಆ್ಯಂಡ್ ಕಾಂಟ್ಯಾಕ್ಟ್ ಫೋರ್ಸ್ N2ನ ಈಗ ನಾವು ಫೈಂಡ್ ಮಾಡಬೇಕು ಇನ್ ಬಿಟ್ವೀನ್ ದಿಸ್ ಟೂ ಬ್ಲಾಕ್ಸ್. ಸೊ ಇದನ್ನು ಹೆಂಗೆ ಫೈಂಡ್ ಮಾಡೋದು ಅಂತ ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನಾವು ಎಫ್ ನೆಟ್ ಅಂದರೆ ನೆಟ್ ಫೋರ್ಸ್ ಆ್ಯಕ್ಟ್ ಮಾಡ್ತಿರೋದು ಬಾಡಿ ಮೇಲೆ 2 ನೆಟ್ ಫೋರ್ಸ್ ಆಗಿರೋದ್ರಿಂದ 1 is 12 Newton, ಅದರ್ ವಾಸ್ 6 Newton. ಸೊ ವಾಟ್ ಐ ನೀಡ್ ಟು ಡೂ, ಇನ್ ಕೇಸ್ ದ ಆಕ್ಸಲರೇಷನ್ ಆಫ್ ದ ಬಾಡಿ ಯಾವ ಸೈಡ್ ಟೆಂಡ್ ಆಗಿರುತ್ತೆ, ಜಾಸ್ತಿ ಯಾವ ಸೈಡಿಂದ ಪುಷ್ ಮಾಡ್ತಾ ಇದ್ದಾರೆ ಆ ಫೋರ್ಸ್ ಜಾಸ್ತಿ ಇದ್ದರೆ ಆ ಸೈಡ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಮಾಸ್ ಇಂಟು 16 - 6, ಯಾಕೆಂದರೆ ಅಪೋಸಿಟ್ ಮಾಡ್ತಿರೋದ್ರಿಂದ ಜಾಸ್ತಿ ಇರೋದ್ರಿಂದ ಕಡಿಮೆನ ಮೈನಸ್ ಮಾಡ್ತಾ ಹೋದರೆ ವಿಲ್ ಗೆಟ್ 6 Newton. ಆ್ಯಂಡ್ ಮಾಸ್ ಏನಿದೆ ಇಟ್ ವಿಲ್ ಬಿ ಹ್ಯಾವಿಂಗ್ 3 kg 2 kg 1 kg ಆಗಿರೋದ್ರಿಂದ ಮಾಸು ಟೋಟಲ್ 6 kg ಬಾಡಿ ಆಗಿ ವರ್ಕ್ ಮಾಡ್ತಿದೆ. ಸೊ ಎಫ್ ನೆಟ್ ದ ಫೋರ್ಸ್ ವಿಲ್ ಬಿ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ಈಗ ಏನು ಮಾಸ್ ಇದೆಯಲ್ಲ 6 kg ಇದು, ಆಕ್ಸಲರೇಷನ್ ಇರೋದು ಬಂದ್ಬಿಟ್ಟು ಎಷ್ಟು ನಾವು ಫೈಂಡ್ ಮಾಡಿದ್ದೀವಲ್ಲ ಅದನ್ನು ಫೈಂಡ್ ಮಾಡಬೇಕು. ಸೊ ಫೋರ್ಸ್ 2 ಕ್ಯಾನ್ಸಲ್ ಆದರೆ ಆಕ್ಸಲರೇಷನ್ ಈಸ್ 1 m/s ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಸಿನ್ಸ್ 2 6 ಆಗಿರೋದ್ರಿಂದ ಯಾವುದು ನೆಟ್ ಫೋರ್ಸ್ ಮತ್ತು ಮಾಸು 6 ಆಗಿರೋದ್ರಿಂದ ನಾವು ಈಗೇನು ಮಾಡಬೇಕು, ಕಾಂಟ್ಯಾಕ್ಟ್ ಫೋರ್ಸ್ನ ಇಲ್ಲಿ ಫೈಂಡ್ ಮಾಡ್ತಾ ಹೋಗೋಣ. ಈಗ ಪರ್ಟಿಕ್ಯುಲರ್ಲಿ ಒಂದು ಕಾಂಟ್ಯಾಕ್ಟ್ ಫೋರ್ಸ್ನ ಫೈಂಡ್ ಮಾಡೋಣ. ದಟ್ ಈಸ್ ಫಾರ್ 1 kg ಬ್ಲಾಕ್ಗೆ ಮಾಡ್ತಾ ಹೋಗೋಣ. ಸೊ ಆಕ್ಸಲರೇಷನ್ 1 m/s ಸ್ಕ್ವೇರ್ ನಮಗೆ ಈಗ ಫೈಂಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ 1 kg ಬ್ಲಾಕ್ಗೆ ನಾವು ಎಷ್ಟು ಮಾಡ್ತಾಯಿದ್ದೀವಿ, 12 Newtonನ ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀವಿ ಯಾವ ಸೈಡ್ಗೆ, ರೈಟ್ ಸೈಡ್ ಡೈರೆಕ್ಷನ್ಗೆ. ಅದರ ಆಪೋಸಿಟ್ಟಿಂದ N2 ಫಾಲೋ ಅಪ್ ಆಗ್ತಾಯಿದೆ. N2 ಈಸ್ ದ ಕಾಂಟ್ಯಾಕ್ಟ್ ಫೋರ್ಸ್. ಈಗ ನಾವು ಆ್ಯಕ್ಚುಲಿ N2ನ ಫೈಂಡ್ ಮಾಡಬೇಕು. ಸೊ 12 Newton ಯಾವತ್ತು ಗ್ರೇಟರ್ ಇರುತ್ತೆ ಕಾಂಟ್ಯಾಕ್ಟ್ ಫೋರ್ಸ್ಗೆ ಕಂಪೇರ್ ಮಾಡಿದ್ರೆ. ಸೊ 12 - N2 ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಮಾಡ್ಕೊಬೇಕು. ವೇರ್ ಮಾಸ್ ಆ್ಯಂಡ್ ಆಕ್ಸಲರೇಷನ್ ಎಷ್ಟಿದೆ, ಆಕ್ಸಲರೇಷನ್ ಈಗ 1 m/s ಸ್ಕ್ವೇರ್ ಇದೆ. ಸೊ ಎರಡನ್ನೂ ಅಪ್ಲೈ ಮಾಡಿದಾಗ ಇಟ್ ವಿಲ್ ಬಿ 1 ಆ್ಯಂಡ್ ದ ವ್ಯಾಲ್ಯೂ ಈಸ್ N2. ಈಗ N2ನ ಫೈಂಡ್ ಮಾಡೋದು ಹೆಂಗೆ ಅಂದರೆ, ಸೊ 12 - 1 ಆಗ್ತಾ ಹೋಗುತ್ತೆ. ಸೊ N2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಷ್ಟು, 11 Newton ಆಗಿರುತ್ತೆ. ದಟ್ ವಿಲ್ ಬಿ ದ ಫೋರ್ಸ್ ವಿಚ್ ಈಸ್ ಕಾಂಟ್ಯಾಕ್ಟ್ ಫೋರ್ಸ್ N2 ಯಾವುದ್ರ ಮಧ್ಯ 2K ಮತ್ತು 1 kg ಇದ್ರ ಮಧ್ಯ. ಸೊ ನೆಕ್ಸ್ಟು 2 kgಗೆ ಕನ್ಸಿಡರ್ ಮಾಡ್ತಾ ಹೋದರೆ ದ ಬಾಡಿ ಮೇಲೆ ಆ್ಯಕ್ಟ್ ಮಾಡ್ತಿರೋದು ಫೋರ್ಸ್ ಬಂದ್ಬಿಟ್ಟು 12 Newton ಆ್ಯಕ್ಟ್ ಮಾಡ್ತಾಯಿದೆ. ಸೊ ಈ ಸೈಡಿಂದ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ N2 ಫೋರ್ಸ್ ಆ್ಯಕ್ಟ್ ಮಾಡ್ತಾಯಿದೆ ಆ ಬಾಡಿ ಮೇಲೆ. ಸೊ N2 ಆ್ಯಕ್ಟ್ ಮಾಡ್ತಾಯಿದೆ N1. ಸೊ N1 ಆ್ಯಕ್ಟ್ ಮಾಡ್ತಾ ಇರೋ ರೀಸನ್ಗಾಗಿ ಸೊ 12 - N1 ಇಂಟು ಮಾಸ್ ಇಂಟು ಆಕ್ಸಲರೇಷನ್. ಸೊ 2 kg ಮತ್ತು 1 kg ಆಗಿರೋದ್ರಿಂದ ಸೊ ದ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2 ಆ್ಯಂಡ್ N1 ಫೈಂಡ್ ಮಾಡಬೇಕಾಗಿರೋದ್ರಿಂದ 12 - 2 ಆಗುತ್ತೆ. ವೇರ್ N1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 10 Newton ಆಗ್ತಾ ಹೋಗುತ್ತೆ. ಸೊ ಎಷ್ಟಾಯಿತು ಕಾಂಟ್ಯಾಕ್ಟ್ ಫೋರ್ಸು ಫಾರ್ 2 kgಗೆ ಇಟ್ ಈಸ್ 12 Newton ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನೆಕ್ಸ್ಟು ಐ ನೀಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಟುವರ್ಡ್ಸ್ ಯಾವ ಡೈರೆಕ್ಷನ್ ಆ್ಯಕ್ಟ್ ಮಾಡ್ತಾ ಇದೆ, ಇಟ್ ಈಸ್ ಡೈರೆಕ್ಟಿಂಗ್ ಟುವರ್ಡ್ಸ್ ನಾವು. ಇಷ್ಟೊತ್ತವರೆಗೂ ನಾವು ಬಾಡಿ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ವಿಚ್ ಇಸ್ ಶೋಯಿಂಗ್ ದ ಕಾಂಟ್ಯಾಕ್ಟ್ ಫೋರ್ಸ್. ಈಗ ಏನಾಗ್ತಾ ಇದೆ ಅಂದರೆ ನಮಗೆ 3 ಬಾಡಿ ಪ್ರಾಬ್ಲಮ್ಮೇ, ಬಟ್ ವಿ ಆರ್ ಸಾಲ್ವಿಂಗ್ ಇನ್ ಎ ಸ್ಟ್ರಿಂಗ್ ಮ್ಯಾನರ್. ಏನಿದು ಸ್ಟ್ರಿಂಗ್ ಪ್ರಾಬ್ಲಮ್, ಮಧ್ಯ ಸ್ಟ್ರಿಂಗ್ ಇದೆ. ಸೊ ಒಂದು ಬಾಡಿ ಟು ಇನ್ನೊಂದು ಬಾಡಿಗೆ ದೇರ್ ಇಸ್ ಎ ಕನೆಕ್ಷನ್ ಆಫ್ ಸ್ಟ್ರಿಂಗ್, ಅದ್ರ ಮಧ್ಯೆ ಬರೋವಂಥದ್ದನ್ನು ಟೆನ್ಷನ್ ಅಂತ ಕರಿತೀವಿ. ಸೊ ಯಾವುದೇ ಗಾಡಿನ ಪುಲ್ ಮಾಡಿದಾಗ ದೇರ್ ಇಸ್ ಎ ಕ್ರಿಯೇಷನ್ ಆಫ್ ಟೆನ್ಷನ್. ಸೊ ಆ ಟೆನ್ಷನ್ T1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಇನ್ ಬಿಟ್ವೀನ್ 2K ಆ್ಯಂಡ್ 3 kg. ಆ್ಯಂಡ್ ಇಫ್ ಇಟ್ ಈಸ್ ಪುಲ್ಲಿಂಗ್ ಡೌನ್, ಸೊ ಅದು ಅಪೋಸಿಟ್ ಫೋರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ನಾವು ಆ ಟೈಪ್ ಆಫ್ ಫೋರ್ಸ್ ಇಟ್ ಈಸ್ ಶೋನ್ ಹಿಯರ್ ಆ್ಯಂಡ್ ಇಟ್ ಈಸ್ ಗಿವನ್ ಎವ್ರಿವೇರ್. ಸೊ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ನೋಡಿ, ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದು
ರಿಸಲ್ಟೆಂಟ್ ಫೋರ್ಸು ಏನಿದೆ 10 ನ್ಯೂಟನ್ ಏನಿದೆ. ಸೊ ಇದನ್ನು ರಿಸಾಲ್ವ್ ಮಾಡ್ಕೊಬೇಕು ಬಿಕಾಸ್ ಡೈರೆಕ್ಷನ್ ನಮಗೆ ಕರೆಕ್ಟಾಗಿ ಕೊಟ್ಟಿಲ್ಲ. ಸೊ 10 ಇಂಟು ಕಾಸ್ 37ಗೆ ನಮ್ಗೆ ವ್ಯಾಲ್ಯೂ ಗೊತ್ತು 3/5. ಹಾಗೆ ಸೈನ್ಗೆ 10 ಇಂಟು 3/5 ಆಗ್ತಾ ಹೋಗುತ್ತೆ. ಇಫ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್ ಟು 1s or 2s ನಮ್ಗೆ ಏನು ಸಿಗುತ್ತೆ 6 ನ್ಯೂಟನ್ನು ಫೋರ್ಸ್ ಆ್ಯಕ್ಟ್ ಮಾಡ್ತಾಯಿದೆ. ಸೊ ಡೈರೆಕ್ಷನ್ ಇಸ್ 6 ನ್ಯೂಟನ್ನು ಯಾವುದು ಲೆಫ್ಟ್ ಸೈಡ್ಗೆ ಆ್ಯಕ್ಟ್ ಮಾಡ್ತಾಯಿದೆ. ನಾನು ನಿಂತಿರೋ ಪೊಸಿಷನ್ನ ಲೆಫ್ಟ್ ಸೈಡ್ಗೆ. ಸೊ if you solve F net total force acting on a body is equal to mass into acceleration ನ್ಯೂಟನ್ ಸೆಕೆಂಡ್ನ ಅಪ್ಲೈ ಮಾಡಿದ್ರೆ ಸೊ ಫೋರ್ಸ್ ಬಂದ್ಬಿಟ್ಟು 6 ನ್ಯೂಟನ್ ಇದೆ ವಿಚ್ ಇಸ್ ಈಕ್ವಲ್ ಟು ಮಾಸ್ ಬಂದ್ಬಿಟ್ಟು 3 ಮಾಸ್ ಇದೆ 4 kg 3 kg ಇದನ್ನು ಜೊತೆಗೆ 2 kg ಇದೆ. ಸೊ ಇವೆರಡನ್ನೂ 3 ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 9 kg ಬರ್ತಾ ಹೋಗುತ್ತೆ. ಸೊ 9 kg ಸಾಲ್ವ್ ಮಾಡಿದಾಗ ಆಕ್ಸಲರೇಷನ್ ವಿಲ್ ಬಿ 2/3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ ನಮಗೆ ಆಕ್ಸಲರೇಷನ್ ಫಾರ್ ದಿಸ್ ಸ್ಟ್ರಿಂಗ್. ಸೊ ಇದಾದಮೇಲೆ ಐ ನೀಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಫಾರ್ ಫೈಂಡಿಂಗ್ T1 ಆ್ಯಂಡ್ T2. ಟೆನ್ಷನ್ ಕ್ರಿಯೇಟ್ ಆಗಿದೆಯಲ್ಲ ಬ್ಲಾಕ್ 3 kg ಬ್ಲಾಕ್ ಮೇಲೆ ಎಷ್ಟು ಟೆನ್ಷನ್ ಕ್ರಿಯೇಟ್ ಆಗಿದೆ. ಸೊ ಆ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಇಟ್ ಈಸ್ 6 ನ್ಯೂಟನ್. ಇಟ್ ಈಸ್ ಪುಲ್ಲಿಂಗ್ ಔಟ್ವರ್ಡ್ಸ್. ಏನು ಮಾಡ್ತಾಯಿದೆ 6 kg ಎಳಿತಾ ಇದ್ದಾರೆ. ಈ ಕಡೆ ಬಂದ್ಬಿಟ್ಟು ಟೆನ್ಷನ್ನು ಟುವರ್ಡ್ಸ್ ಇದೆ T1 ಇದೆ. ಸೊ T1 ಈಸ್ ಈಕ್ವಲ್ ಟು 6 - T1 ಇಂಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ಮಾಸ್ ಬಂದು 3 ಬಟ್ ಆಕ್ಸಲರೇಷನ್ ಈಸ್ 2/3. ಸೊ 3 ಗೆಟ್ ಕ್ಯಾನ್ಸಲ್. ಸೊ T1 ಬೇಕಾಗಿರೋದ್ರಿಂದ ಸೊ T1 ವ್ಯಾಲ್ಯೂನ ಶಿಫ್ಟ್ ಮಾಡಿದ್ರೆ ಇಟ್ ವಿಲ್ ಬಿ T1 ಈಸ್ ಈಕ್ವಲ್ ಟು 6 - 2 T1 is equal to 4 ನ್ಯೂಟನ್ ಆಗುತ್ತೆ. ಸೊ ಟೆನ್ಷನ್ ಕ್ರಿಯೇಟೆಡ್ ಇನ್ ಎ ಬ್ಲಾಕ್ 3 ಈಸ್ ಗಿವನ್ ಬೈ T1 ಎಷ್ಟಿದೆ ಅದು 4 ನ್ಯೂಟನ್ ಅಷ್ಟು ಬ್ಲಾಕು ನಮಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಸಿಮಿಲರ್ಲಿ ನೀವೀಗ ಇಫ್ ಯು ಕನ್ಸಿಡರ್ ದ ಬ್ಲಾಕ್ ಯಾವುದು 4 kg ಬ್ಲಾಕ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ 6 ನ್ಯೂಟನ್ನು ಆ್ಯಕ್ಟ್ ಮಾಡ್ತಿರೋದು ಅಪೋಸಿಟ್ ಟೆನ್ಷನ್ T2. ಸೊ T2 6 - T2 ಎಷ್ಟು 6 ನ್ಯೂಟನ್ ಅಂದರೆ ನಿಮಗೆ 4 ಇಂಟು 2/3 ಮಾಡಿದ್ರೆ ಸೊ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 8/3 ಆಗ್ತಾ ಹೋಗುತ್ತೆ. ಸೊ ಟೆನ್ಷನ್ ಕ್ರಿಯೇಟೆಡ್ ಇವಾಗ ಎಷ್ಟಿದೆ T2 ಬಂದ್ಬಿಟ್ಟು ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ನಿಯರ್ ಬೈ 3 6 3s 18 18 - 8 ಈಸ್ ಈಕ್ವಲ್ ಟು 10/8. ಸೊ 10/3 ಇದೆ ಟೆನ್ಷನ್ ಕ್ರಿಯೇಟೆಡ್ ಇಟ್ ಈಸ್ ನ್ಯೂಟನ್. ಸೊ ಅದು ಇನ್ನು ಬ್ಲಾಕ್ 3ಯಲ್ಲಿ ಅಷ್ಟು 4ಅಲ್ಲಿ ಕ್ರಿಯೇಟ್ ಮಾಡ್ತಿದೆ. ಸೊ ಸಿಮಿಲರ್ಲಿ 3 kg ಕನ್ಸಿಡರ್ ಮಾಡಿದ್ರೆ ಅದಕ್ಕೆ 1 ಫೋರ್ಸ್ ಮಾತ್ರ ಡ್ರ್ಯಾಗ್ ಮಾಡ್ತಿರೋದು 6 ನ್ಯೂಟನ್ನು. ಸೊ 6 ನ್ಯೂಟನ್ ಆಗಿರೋದ್ರಿಂದ ಟೆನ್ಷನ್ ಕ್ರಿಯೇಟೆಡ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಹೋದರೆ N ಅಂತ ತೊಗೊಂಡ್ರೆ ಸೊ ಟೆನ್ಷನ್ ಎಷ್ಟು ಕ್ರಿಯೇಟ್ ಮಾಡ್ತಾ ಇದೆ ನೋಡಿ ಇಟ್ ಈಸ್ 3 ಇಂಟು 2/3 3 ಗೆಟ್ ಕ್ಯಾನ್ಸಲ್. ಸೊ ಟೆನ್ಷನ್ ಕ್ರಿಯೇಟೆಡ್ ಇನ್ ಎ ಬ್ಲಾಕ್ 2K ಇದು ಎಷ್ಟಿದೆ ಅಂತ ನೋಡಿದ್ರೆ ನಮಗೆ ಇಟ್ ಈಸ್ ನಿಯರ್ ಬೈ 3 ನ್ಯೂಟನ್ ಅಷ್ಟು ಫೋರ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ ಇನ್ ಪರ್ಟಿಕ್ಯುಲರ್ ದಿಸ್ ಈಕ್ವೇಷನ್. ಸೊ ಯಾವುದೇ ರೀತಿ ಸ್ಟ್ರಿಂಗ್ಸ್ ಪ್ರಾಬ್ಲಮ್ ಆದರೂ ನೀವು ಈ ರೀತಿಯೇ ಸಾಲ್ವ್ ಮಾಡ್ತಾ ಹೋಗಬೇಕು. ಇಂಡಿವಿಜುವಲಿ ಒಂದೊಂದು ಬ್ಲಾಕ್ಸ್ನ ತೊಗೊಂಡು ಅದನ್ನು ಟೆನ್ಷನ್ನ ಫೋರ್ಸ್ನ ಡಿವೈಡ್ ಮಾಡಿಕೊಂಡು ಜಾಸ್ತಿಯಿಂದ ಕಡಿಮೆ ಫೋರ್ಸ್ನ ಮೈನಸ್ ಮಾಡಿದ್ರೆ ನಿಮಗೆ ಟೆನ್ಷನ್ನು ನಿಮಗೆ ಈ ಪ್ರಾಬ್ಲಮ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಮತ್ತು ಸಾಲ್ವ್ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಈ ರೀತಿ ಇನ್ನು ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಹಿಟ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ರೀಸನ್ಗೆ ಮಾಡ್ತಾ ಇರೋದು. ಸೊ ಡೂ ಇಟ್. ಥ್ಯಾಂಕ್ ಯು.